ನಮ್ಮ ಜೀವನದಲ್ಲಿ ಖುಷಿಯಾಗಿರೋದು ಒಂದು ಆರ್ಟ್. ಅದನ್ನು ಕಲಿಬೇಕು. ಪರಿಸ್ಥಿತಿಗಳು ಯಾವತ್ತೂ ನಮ್ಮ ಕೈಲಿರಲ್ಲ, ಆದರೆ ನಾವು ಅದಕ್ಕೆ ಪ್ರತಿಕ್ರಿಯಿಸುವ ರೀತಿ ಮಾತ್ರ ನಮ್ಮ ಕೈಯಲ್ಲಿ ಇರುತ್ತದೆ. ಜೀವನದ ದಾರಿಯಲ್ಲಿ ಎದುರಾಗುವ ಪ್ರತಿಯೊಂದು ತೊಂದರೆಯೂ ಒಂದು ಪಾಠ. ಯಾವಾಗ ನಾವು ನಮ್ಮ ನಿರ್ಧಾರಗಳನ್ನು ಜಗತ್ತಿನ ಅಭಿಪ್ರಾಯದ ಮೇಲೆ ತಗೋತೀವೋ ಆಗ ನಮ್ಮ ಖುಷಿ ಆ ಜಗತ್ತಿಗೆ ಬದ್ಧವಾಗಿರುತ್ತೆ. ಆದರೆ ನಾವು ನಮ್ಮ ಶುದ್ಧ ಮನಸ್ಸಿನಿಂದ ತಗೋ ನಿರ್ಧಾರಗಳು ಮಾತ್ರ ನಮಗೆ ಶಾಂತಿ ತರುತ್ತವೆ. ಸೂರ್ಯನ ತಾಪ ಸಮುದ್ರವನ್ನು ಒಣಗಿಸೋಕೆ ಸಾಧ್ಯವಿಲ್ಲ, ಅಂತಹದ್ದೇ ಸಮಸ್ಯೆಗಳ ತಾಪ ನಿಮ್ಮ ಶ್ರದ್ಧೆ ಮತ್ತು ಸಹನೆಯನ್ನು ಒಣಗಿಸೋಕೆ ಸಾಧ್ಯವಿಲ್ಲ. ಒಂದು ಗಾಳಿಯ ತೀವ್ರತೆ ಇಕ್ಕಟ್ಟಾಗಿ ಕಂಡರೂ ಅದು ಬಹುಶಃ ನಿಮ್ಮನ್ನು ತಪ್ಪು ದಾರಿಯಿಂದ ಸರಿಯಾದ ದಾರಿಗೆ ಕಳಿಸುತ್ತಿರಬಹುದು. ಭಗವಂತನ ಹಿತದಲ್ಲಿ ನಿಮ್ಮ ಭದ್ರತೆ ಇರುತ್ತದೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ, ನಿನಗೆ ಲಭ್ಯವಾಗದಿದ್ದರೆ ಅದು ನಿನ್ನ ಕೆಡುವಾಗಿ ಇರಬಹುದು. ಯಾವುದನ್ನು ಹಾರಿಸಿಕೊಂಡು ಹೋಗೋಣ ಅಂತ ನಿರ್ಧರಿಸೋದು ನಮ್ಮ ಕೈಯಲ್ಲಿದೆ, ಆದರೆ ಅದು ನಮ್ಮನ್ನು ಎಲ್ಲಿ ಇಳಿಸುತ್ತದೆ ಅನ್ನೋದು ಅವನ ಕೈಯಲ್ಲಿದೆ. ಆದ್ದರಿಂದ ಪ್ರತಿಯೊಂದು ಕಷ್ಟವೂ ಒಂದು ಹಂತ, ನಾವು ಏಳಲು ಬಳಸೋ ಮೆಟ್ಟಿಲು. ಮನಸ್ಸು ಬಹುಶಃ ನಮ್ಮ ದೊಡ್ಡ ಶತ್ರು. ಅದು ನಮ್ಮನ್ನು ದಾರಿ ತಪ್ಪಿಸಬಹುದು, ನಮ್ಮನ್ನು ಕುರುಡರಾಗಿಸಬಹುದು. ಆದರೆ ಬುದ್ಧಿಯ ಬೆಳಕಿನಲ್ಲಿ ನಾವು ಸರಿಯಾದ ದಾರಿಯಲ್ಲಿ ನಡೆದು ಸಫಲರಾಗಬಹುದು. ಯಾವಾಗ ನೀವು ನಿಮ್ಮ ಬುದ್ಧಿಯನ್ನು ಅನುಸರಿಸುತ್ತೀರೋ ಆಗ ನೀವು ನಿಮ್ಮ ಜೀವನದ ನಿಜವಾದ ನಾಯಕರಾಗ್ತೀರ. ಅನಗತ್ಯ ಭಯ, ಅನಗತ್ಯ ಆತಂಕ ಇವು ಮನಸ್ಸಿನಿಂದ ಹುಟ್ಟುತ್ತವೆ, ಆದರೆ ಧೈರ್ಯ ಮತ್ತು ಸ್ಪಷ್ಟತೆ ಇವು ಬುದ್ಧಿಯಿಂದ ಹುಟ್ಟುತ್ತವೆ. ಬದುಕಿನಲ್ಲಿ ನಿಜವಾದ ಶಕ್ತಿ ಎಂದರೆ ಏನು ಗೊತ್ತಾ? ಒಂಟಿತನವನ್ನು ಅನುಭವಿಸುವ ಶಕ್ತಿ. ಕೆಲವೊಮ್ಮೆ ಭಗವಂತ ನಾವು ತಾವು ಮಾತ್ರ ಇರೋ ಸಮಯ ನೀಡುತ್ತಾನೆ, ಏಕೆಂದರೆ ಆತ ನಮ್ಮೊಳಗಿನ ಶಕ್ತಿಯನ್ನು ಬೆಳೆಯ ಬಯಸುತ್ತಾನೆ. ಒಂಟಿತನ ಎಂಬುದು ಶಾಪವಲ್ಲ, ಅದು ನಮ್ಮ ಆತ್ಮದ ಶುದ್ಧೀಕರಣ. ಕಾಲ ಎಲ್ಲವನ್ನೂ ಬದಲಾಯಿಸುತ್ತದೆ. ನೀವು ದುಃಖದಲ್ಲಿ ಇದ್ದಾಗ ದೇವರ ಮೇಲಿನ ವಿಶ್ವಾಸ ಕೆಡಬಾರದು, ಏಕೆಂದರೆ ಅವರ ಜೊತೆಗಿದ್ದರೆ ಯಾವ ಅಡಚಣೆ ನಿಮ್ಮ ಹಾದಿಗೆ ಸಾಕಾಗಲ್ಲ. ಜೀವನ ನಮ್ಮ ಕರ್ಮದ ಪ್ರತಿಬಿಂಬ. ನಮ್ಮಿಂದ ಹೊರಡುವ ಪ್ರತಿಯೊಂದು ಕರ್ಮ, ಪ್ರತಿಯೊಂದು ಮಾತು, ಪ್ರತಿಯೊಂದು ಕ್ರಿಯೆ ಅದು ನಮ್ಮ ಭವಿಷ್ಯ ರೂಪಿಸುವ ಶಕ್ತಿ ಹೊಂದಿದೆ. ನೀವು ಯಾರ ಹಕ್ಕು ತೆಗಿತೀರೋ ಅದರ ಪ್ರತಿಫಲವನ್ನು ಪೂರ್ತಿ ಅನುಭವಿಸಬೇಕಾಗುತ್ತೆ. ಕರ್ಮ ಯಾರನ್ನೂ ಬಿಟ್ಟಿಲ್ಲ. ನಾವೆಷ್ಟು ಉದಾರವಾಗಿದ್ದರೂ ನಮ್ಮ ತಪ್ಪುಗಳ ಪಾಲು ನಮಗೆ ತಲುಪುತ್ತದೆ. ಭಗವಂತ ನಿಮ್ಮನ್ನು ಕೊಡುವ ವ್ಯಕ್ತಿಯಾಗಿ ರೂಪಿಸಿದ್ದಾನೆ, ಕೇಳುವವನಾಗಿ ಅಲ್ಲ. ಆದ್ದರಿಂದ ಯಾರಾದರೂ ಕೇಳಿದರೆ ಕೊಡಿ, ಏಕೆಂದರೆ ಕೊಡುವ ಹಕ್ಕು ಭಗವಂತ ಕೊಟ್ಟಿರುವ ಉಪಹಾರ. ಸಹಾಯ ಮಾಡೋದು ಒಂದು ಕಾರ್ಯ, ಆದರೆ ಭರವಸೆ ಇಡುವುದು ಒಂದು ನಿರೀಕ್ಷೆ. ನೀವು ಸೇವೆ ಮಾಡಿದರೆ ಅದು ಮರಳಿ ಬರುತ್ತದೆ, ಆದರೆ ನೀವು ಯಾರು ಏನು ಕೊಡ್ತಾರೆ ಅನ್ನೋ ನಿರೀಕ್ಷೆ ಇಟ್ಟರೆ ಅದು ನೋವನ್ನು ತರುತ್ತೆ. ಜೀವನದಲ್ಲಿ ಯಾವತ್ತೂ ಅವಶ್ಯಕತೆಗಿಂತ ಹೆಚ್ಚು ಪದ ಸಮಯ. ಅಗೇನ್, ಗಿವ್ ಓನ್ಲಿ ಟು ಡಿಸರ್ವಿಂಗ್ ಪೀಪಲ್. ನಂಬಿಕೆ ಒಮ್ಮೆ ಒಡೆದರೆ ಮತ್ತೆ ಸರಿಪಡಿಸಲಾಗದು. ತಪ್ಪು ಒಪ್ಪಿದ್ರೆ ಅದ್ಭುತ ವ್ಯಕ್ತಿತ್ವ ಮೂಡುತ್ತೆ. ಕೊಡೋದು ಆರಂಭ ಮಾಡಿದ್ರೆ ಬರೋದು ತಾನೇ ಆಗುತ್ತೆ. ಕೇವಲ ಸಾಧನೆಯಲ್ಲ, ಅದು ಸತ್ಯದಿಂದ ಆಗಬೇಕು. ನೀವು ಇಂದು ಏನು ಬೀಜ ಬಿತ್ತುತ್ತೀರೋ ಅದು ನಾಳೆ ಬೆಳೆಯುತ್ತೆ. ಯಾರನ್ನು ನೋಯಿಸದೆ ನೀವು ಏನು ಮಾಡುತ್ತೀರೋ ಅದು ನಿಮ್ಮ ಭವಿಷ್ಯಕ್ಕೆ ಬೆಳಕು ಒದಗಿಸುತ್ತದೆ. ಒಂದು ಒಳ್ಳೆಯ ಮಾತು, ಒಂದು ಸಣ್ಣ ಸಹಾಯ, ಒಂದು ನಗು, ಇವೆಲ್ಲವೂ ಕರ್ಮದ ಫಲ. ಈ ಎಲ್ಲ ಕಾರ್ಯಗಳು ಕೊನೆಗೆ ನಿಮ್ಮ ಶ್ರೇಯಸ್ಸಾಗಿ ಬದಲಾಗುತ್ತವೆ. ಲೋಕ ಬದಲಾಗಬಹುದು, ಆದರೆ ಕಾಲ ಎಲ್ಲರ ಲೆಕ್ಕ ಸರಿಪಡಿಸುತ್ತೆ. ಹೆತ್ತವರ ಪ್ರೀತಿ ಹೊರಗಿನ ಎಲ್ಲ ಪ್ರೀತಿಗಿಂತ ಶ್ರೇಷ್ಠ. ಅವರು ನಿಮ್ಮನ್ನು ನಿಮ್ಮ ತಪ್ಪುಗಳೊಡನೆ ಸಹಿಸುತ್ತಾರೆ. ಈ ಜಗತ್ತಿನಲ್ಲಿ ಎಲ್ಲ ಬದಲಾಗುತ್ತೆ, ಆದರೆ ನಿಮ್ಮ ಕರ್ತವ್ಯ ಮಾತ್ರ ಸ್ಥಿರವಾಗಿರಬೇಕು. ಮಾತು ಒಂದು, ನಡತೆ ಇನ್ನೊಂದು ಆಗಬಾರದು. ನೀವು ನಿಮ್ಮ ನಡೆಗೆ ನಂಬಿಕೆ ಇಟ್ಟಿದ್ರೆ ದೇವರು ನಿಮ್ಮ ಹಿಂದಿರುತ್ತಾನೆ. ಸಂಬಂಧಗಳ ಬಗ್ಗೆ ಒಂದು ಸಂಗತಿ, ಅವು ನಂಬಿಕೆಯಿಂದ ನಡೆಯುತ್ತವೆ, ಅಭಿಮಾನದಿಂದ ಉಳಿಯುತ್ತವೆ. ನಿಜವಾದ ಸಂಬಂಧ ಎಂದರೆ ಯಾರಿಗಾದರೂ ನೀವು ಇಲ್ಲದಿದ್ದರೂ ಅವರ ಮನಸ್ಸಿನಲ್ಲಿ ನೀವು ಇರ್ತೀರಾ ಎಂಬುದೇ ಸತ್ಯದ ಲಕ್ಷಣ. ಯಾರ ಮನಸ್ಸಿನಲ್ಲಿ ನೀವು ಒಳ್ಳೆಯ ನೆನಪಾಗಿ ಉಳಿದಿರುತ್ತೀರೋ ಅವರು ನಿಮ್ಮ ನಿಜವಾದ ಬಂಧುಗಳು. ಮತ್ತೆ ನೆನಪಿಡಿ, ಕ್ಷಮೆ ಮಾಡುವವನು ಶಕ್ತಿಶಾಲಿ. ವಿಷಾದವಿಲ್ಲದ ಜೀವನವೊಂದು ಸುಖದ ಮೂಲವಾಗಿದೆ. ನಿಮ್ಮ ಭಾವನೆಗಳ ರಾಜರಾಗಿ ಅವುಗಳ ದಾಸರಾಗಬೇಡಿ.
ಕೋಪವೆನ್ನುವುದು ಮ್ಯಾಚ್ ಸ್ಟಿಕ್ ಥರ. ಅದು ಇತರರನ್ನು ಸುಡುವ ಮೊದಲೇ ತಾನೇ ಸುಟ್ಟುಕೊಳ್ಳುತ್ತದೆ. ಅದನ್ನು ನಿಯಂತ್ರಿಸಬೇಕು. ಶಾಂತಿಯು ತಕ್ಷಣ ಸಿಗದು. ಅದು ನಮ್ಮ ಹೋರಾಟದ ಫಲವಾಗಿರುತ್ತೆ. ನಾವು ಯಾವ ಮಾತಿಗೆ ಹೆಚ್ಚು ಧ್ಯಾನ ಕೊಡ್ತೀವೋ ಅದು ನಮಗೆ ಹೆಚ್ಚು ಶಕ್ತಿ ಕೊಡುತ್ತೆ. ಕ್ರೋಧಕ್ಕಿಂತ ಮುಂಚೆ ದಯೆ, ಭಯಕ್ಕಿಂತ ಮುಂಚೆ ಧೈರ್ಯ, ಕುತೂಹಲಕ್ಕಿಂತ ಮುಂಚೆ ಜ್ಞಾನ, ಈ ಎಲ್ಲವುಗಳು ನಮ್ಮನ್ನು ರೂಪಿಸಬಲ್ಲವು. ಯಾವಾಗ ನಿಮ್ಮ ಶರೀರ ಶ್ರಮಪಟ್ಟು ಕೆಲಸ ಮಾಡುತ್ತೋ ಆಗ ಅದು ಸ್ವತಃ ಸದೃಢವಾಗುತ್ತೆ. ಹಾಗೆ ಮನಸ್ಸು ಕೂಡ ನಿರಂತರ ಶ್ರದ್ಧೆಯಿಂದ, ಧೈರ್ಯದಿಂದ, ಶಾಂತಿಯಿಂದ ತುಂಬಿದಾಗ ಅದು ಸಂತೋಷವನ್ನು ಅನುಭವಿಸುವ ಶಕ್ತಿ ಹೊಂದಿರುತ್ತೆ. ಸ್ನೇಹ ಎಂಬುದು ಯಾರು ನಿಮ್ಮ ಎದುರು ನಗುತ್ತಾರೋ ಅಲ್ಲ, ನಿಮ್ಮ ಹಿಂದೆ ನಿಮ್ಮನ್ನು ಪ್ರಶಂಸಿಸುವವರು ಯಾರು ಎಂಬುದು. ಸಮಯ ಬದಲಾಗುತ್ತೆ, ಜನ ಬದಲಾಗುತ್ತಾರೆ, ಆದರೆ ನಿಮ್ಮ ಒಳ್ಳೆಯತನ ಮಾತ್ರ ಬದಲಾಗಬಾರದು. ನೀವು ಯಾವಾಗಲೂ ಮುಂದೆ ಸಾಗೋದು ಮುಖ್ಯ. ಓಡಲಾಗದಿದ್ದರೆ ನಡೆಯಿರಿ, ನಡೆಯಲಾಗದಿದ್ದರೆ ಕುಳಿತು ಕನಸು ಕಾಣಿರಿ, ಆದರೆ ನಿಲ್ಲಬೇಡಿ. ಗುರು ಮತ್ತು ಶಿಷ್ಯರ ನಡುವೆ ನಡೆದ ಸಂಭಾಷಣೆಯಂತೆ ನಮ್ಮೊಳಗೆ ನಡೆಯೋ ಯುದ್ಧ ಎರಡು ಭಾವನೆಗಳ ನಡುವೆ. ಏನಂದರೆ, ಒಂದು ಅಹಂಕಾರ, ಕೋಪ, ದುರಾಸೆ, ಇನ್ನೊಂದು ಶಾಂತಿ, ಪ್ರೀತಿ, ದಯೆ. ಯಾವತ್ತಿಗೂ ಯಾವ ಭಾವನೆಗೆ ನಾವು ಆಹಾರ ಕೊಡುತ್ತೇವೆಯೋ ಅದು ನಾವಾಗ್ತೀವಿ. ಅದಕ್ಕಷ್ಟೇ ನಾವು ಎಲ್ಲಿ ಗಮನ ಹರಿಸುತ್ತೇವೋ ಅಲ್ಲಿ ನಮ್ಮ ಶಕ್ತಿ ಹರಡುತ್ತದೆ. ಮನಸ್ಸಿನ ಆತ್ಮಶಕ್ತಿ ನಮ್ಮ ಜೀವದ ಬೆಳಕು. ಯಾವಾಗ ನಾವು ಆ ಬೆಳಕನ್ನು ತಲೆ ಕೆಳಗಾಗದಂತೆ ಕಾಯುತ್ತೇವೆಯೋ ಆಗಲೇ ನಾವು ನಿಜವಾದ ಶಕ್ತಿಶಾಲಿಗಳಾಗ್ತೀವಿ. ಯಾರು ನಮ್ಮ ಶ್ರದ್ಧೆಗೆ ದ್ರೋಹ ಮಾಡ್ತಾರೆ ಅಂತ ಅನಿಸಿದ್ರೆ ಭಯಪಡಬೇಡಿ. ದೇವರು ಅವರಿಂದ ಹೆಚ್ಚು ದೊಡ್ಡ ಪಾಠ ಕಲಿಸುತ್ತಾನೆ. ನಿಮ್ಮ ಪವಿತ್ರ ಉದ್ದೇಶ ನಿಮಗೆ ಕಾಯುವ ಭಾಗ್ಯ ಒದಗಿಸುತ್ತೆ. ಸತ್ಯದ ಹಾದಿಯಲ್ಲಿ ಸಾಗಿದರೆ ಶ್ರಮ ಕಡಿಮೆ, ನೆಮ್ಮದಿ ಹೆಚ್ಚು. ಹೇಗಾದರೂ ದಿನದ ಕೊನೆಗೆ ತಾನಾಗಿ ಕರ್ಮ ಬದಲಾಯಿಸುತ್ತದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಹೊಸ ಪ್ರೇರಣೆಯನ್ನು, ಹೊಸ ದೃಷ್ಟಿಕೋನವನ್ನು ನೀಡಿದಂತಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ತೊಂದರೆಗಳು ಎಷ್ಟು ದೊಡ್ಡದಾದರೂ ನಿಮ್ಮ ಧೈರ್ಯ ಇನ್ನಷ್ಟು ದೊಡ್ಡದಾಗಲಿ. ನಿಮ್ಮ ಕನಸುಗಳ ಕಡೆ ನೀವಿಲ್ಲ ಅಂದರೂ ನಿಮ್ಮ ಪ್ರಯತ್ನಗಳು ನಿಮಗೆ ಮುನ್ನಡೆಸುತ್ತವೆ. ಲಘುವಿನಲ್ಲಿ ಬಾಳುವುದನ್ನು ಕಲಿಯಿರಿ, ಏಕೆಂದರೆ ಕಷ್ಟಗಳು ತಾತ್ಕಾಲಿಕ, ಆದರೆ ನಿಮ್ಮ ಹೋರಾಟದ ಇತಿಹಾಸ ಶಾಶ್ವತವಾಗಿರುತ್ತದೆ. ಈ ವಿಡಿಯೋ ನಿಮಗೆ ಪ್ರಚೋದನೆಯಾಗಿದೆ ಅಂದರೆ ಇನ್ನಷ್ಟು ಇಂಥ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಸಿಗೋಣ. ಧನ್ಯವಾದಗಳು.